ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗೂ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಎಸ್ಪೆಷಲಿ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಪ್ಪ ಅಂತಂದರೆ, ಪೋಸ್ಟ್ ಡೆಲಿವರಿ ಆದ ನಂತರ ಪ್ರತಿಯೊಂದು ತಾಯಿಂದಿರ್ಗೂ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪುಗೆ ಹಾಲು ಸಾಕಾಗ್ತಿದೆಯಾ ಇಲ್ವಾ, ಅಥವಾ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡಬೇಕು, ಅಥವಾ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ. ನಾನು ಇವತ್ತು ಅದ್ರ ಬಗ್ಗೆ ನಿಮ್ಮ ಹತ್ರ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಾಗೂ ನಾನು ಯಾವ ರೀತಿಯಾದಂಥ ಟಿಪ್ಸ್ನ ಫಾಲೋ ಮಾಡಿದೆ ನನ್ನ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಪೋಸ್ಟ್ ಡೆಲಿವರಿ ಆದ ನಂತರ ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು, ಫ್ರೀಕ್ವೆಂಟ್ ಆಗಿ ಬೇಬಿಗೆ ಫೀಡ್ ಮಾಡಿಸೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಫ್ರೀಕ್ವೆಂಟ್ ಆಗಿ ಅಂದರೆ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಎವ್ರಿ 2 hours ಒನ್ಸ್ ಫೀಡ್ ಮಾಡಿಸಿ ಅಂತ. ಅಫ್ಕೋರ್ಸ್ ಎವ್ರಿ 2 hours ಒನ್ಸ್ ನೀವು ಫೀಡ್ ಮಾಡಿಸ್ಬೇಕು. ಹಾಗೆ ಬೇಬಿ ಡಿಮ್ಯಾಂಡ್ ಪ್ರಕಾರನೂ ನೀವು ಫೀಡ್ ಮಾಡಿಸ್ಬೇಕಾಗತ್ತೆ. ಬೇಬಿ ಡಿಮ್ಯಾಂಡ್ ಪ್ರಕಾರ ಅಂದರೆ ಬೇಬಿ ಬಂದ್ಬಿಟ್ಟು ಇವಾಗ 1/2 hour ಒಂದ್ಸಲ ಅಥವಾ 1 hour ಒಂದ್ಸಲ ಕೂಡ ಬೇಬಿ ಡಿಮ್ಯಾಂಡ್ ಮಾಡಿದ್ರೆ ಫೀಡ್ ಮಾಡಿಸೋದ್ರಲ್ಲಿ ತಪ್ಪೇ ಇಲ್ಲ. ಅದು ಕೂಡ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದ್ರಿಂದನೂ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಆದಷ್ಟು ನಾವು ಪ್ರೋಟೀನ್ ಕಂಟೆಂಟ್, ಐರನ್, ಫೈಬರ್ ಈ ಥರ ತಗೊಳ್ಳೋದ್ರಿಂದನೂ ನಮಗೆ ಬಾಡಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಪೋಸ್ಟ್ ಡೆಲಿವರಿ ಆದ ನಂತರ ಪ್ರತಿಯೊಂದು ಹೆಣ್ಮಕ್ಳು ಅವ್ರದ್ದೇ ಆದಂಥ ಡಯಟ್ನ ಫಾಲೋ ಮಾಡ್ತಾರೆ. ಹಾಗೂ ಊಟ ಮಾಡುವಂಥ ಪ್ರತಿಯೊಂದು ಮೀಲಲ್ಲೂ ಕೂಡ ಪ್ರೋಟೀನ್, ಐರನ್, ವಿಟಮಿನ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ರೀತಿಯಾದಂಥ ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದ್ರಿಂದ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲ್ಯಾಚಿಂಗ್. ಬೇಬಿ ಬಂದ್ಬಿಟ್ಟು ಆದಷ್ಟು ನಿಮಗೆ ಲ್ಯಾಚ್ ಮಾಡಿದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಲ್ಯಾಚಿಂಗ್ ಅಂತ ಅಂದರೆ ಬೇಬಿ ಫೀಡ್ ಮಾಡಬೇಕಾದ್ರೆ ನಿಮ್ಮ ನಿಪ್ಪಲ್ ಮಾತ್ರನೇ ಅಲ್ಲ, ಕಂಪ್ಲೀಟ್ ಪೊಸಿಷನ್ನ ಲ್ಯಾಚ್ ಮಾಡಬೇಕಾಗತ್ತೆ. ಸೊ ನಿಮಗೆ ಪೊಸಿಷನ್ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಡೆಲಿವರಿ ಆದಂಥ ಹಾಸ್ಪಿಟಲಲ್ಲಿ ಲ್ಯಾಕ್ಟೇಷನ್ ಅಂತಲೇ ಒಬ್ಬರು ಡಾಕ್ಟರ್ಸ್ ಇರ್ತಾರೆ. ಲ್ಯಾಕ್ಟೇಷನ್ ಸೆಷನ್ಸ್ ಅಂತಲೇ ಕಂಡಕ್ಟ್ ಮಾಡ್ತಾರೆ. ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಕೂಡ ಹೆಲ್ಪ್ ಮಾಡ್ತಾರೆ ನಿಮಗೆ ಯಾವ ಥರ ಬೇಬಿನ ಫೀಡ್ ಮಾಡಿಸ್ಬೇಕು ಅಥವಾ ಯಾವ ಪೊಸಿಷನ್ಸಲ್ಲಿ ಇಟ್ಕೊಬೇಕಂತ. ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮಗೆ ಬಾಡಿ ಯಾವುದೇ ರೀತಿ ಡಿಹೈಡ್ರೇಟ್ ಆಗೋದಿಲ್ಲ. ಆದಷ್ಟು ನಿಮ್ಮ ಬಾಡಿನ ನೀವು ಡಿಹೈಡ್ರೇಟ್ ಆಗ್ದಿರಾ ಇರೋ ಥರ ಇಟ್ಕೋಬೇಕಾಗತ್ತೆ. ಬಿಕಾಸ್ ಬಾಡಿ ಡಿಹೈಡ್ರೇಟ್ ಆದಾಗ ನಮಗೆ ಯಾವುದೇ ರೀತಿ ವಾಟರ್ ಕಂಟೆಂಟ್ ಇರಲ್ಲ ಹಾಗೂ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ಡಾಕ್ಟರ್ಸ್ ಕೂಡ ಯೂಶಲಿ ಹೇಳ್ತಾರೆ ಪ್ರತಿ ದಿನದಲ್ಲಿ ಒಂದು 3 ಲೀಟರ್ಸ್ 4 ಲೀಟರ್ಸ್ ಹತ್ರ ಕುಡಿಬೇಕು ಅಂತ. ಸೊ ಅಟ್ಲೀಸ್ಟ್ 3 to 4 ಲೀಟರ್ಸ್ ಆದರೂ ನೀರು ತಗೊಳ್ಳೇಬೇಕಾಗತ್ತೆ. ಹಾಗೂ ನೀವು ಲಿಕ್ವಿಡ್ ಜ್ಯೂಸಸ್ ಕೂಡ ತಗೋಬೋದು. ಅಂದರೆ ಲಿಕ್ವಿಡ್ ಐಟಮ್ಸ್ ಏನೇ ತಗೋಬೋದು, ಜ್ಯೂಸ್ ಎಲ್ಲ ತಗೊಳ್ಳೋದ್ರಿಂದನೂ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ನೀವು ಯಾವುದೇ ರೀತಿಯಾದಂಥ ಸ್ಟ್ರೆಸ್ನ ತಗೋಬಾರ್ದು. ಸ್ಟ್ರೆಸ್ ಆಗೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಹಾಗೆ ಪಾಪುಗೂ ಮಿಲ್ಕ್ ಸಾಕಾಗೋದಿಲ್ಲ, ಯಾವುದೇ ರೀತಿ ಸಫಿಷಿಯೆಂಟ್ ಆಗಿರಲ್ಲ. ಆದಷ್ಟು ನಾವು ರಿಲ್ಯಾಕ್ಸ್ಡ್ ಆ್ಯಂಡ್ ಕಾಮ್ ಆಗಿರಬೇಕಾಗುತ್ತೆ. ನಿಮಗೆ ಸ್ಟ್ರೆಸ್ ಅನಿಸಿದಾಗ, ನೀವು ಬೇಬಿನ ನೋಡ್ಕೊಳಕ್ಕಾಗಿಲ್ಲ ಅಥವಾ ತುಂಬ ಸ್ಟ್ರೆಸ್ ಆಗ್ತಿದ್ದೀನಿ ಅಂದಾಗ ಫ್ಯಾಮಿಲಿ ಮೆಂಬರ್ಸ್ನ ಹೆಲ್ಪ್ ತಗೊಂಡು ಬೇಬಿನ ಟೇಕ್ ಕೇರ್ ಮಾಡೋಕ್ಕೆ ಹೇಳಿ. ನೀವು ಸ್ವಲ್ಪ ಕಂಟಿನ್ಯೂಸ್ ಆಗಿ 4 hours ಸ್ಟ್ರೆಚಲ್ಲಿ ನಿದ್ದೆ ಮಾಡೋದ್ರಿಂದ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಬಂದ್ಬಿಟ್ಟು ಪಾಪುಗೆ ಫೀಡ್ ಮಾಡಿಸಿದಾದ್ಮೇಲೆ ನಿಮ್ಗೆ ಏನಾದರೂ ಎಕ್ಸೆಸ್ ಆಫ್ ಮಿಲ್ಕ್ ಇದೆ ಅಂತ ಅಂದಾಗ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿ ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಬೋದು. ಆ ಕಂಟೈನರಲ್ಲಿ ಸ್ಟೋರ್ ಮಾಡಿಬಿಟ್ಟು ರೂಮ್ ಟೆಂಪರೇಚರಲ್ಲಿ 3 to 4 hours ಇಟ್ಬಿಟ್ಟು ನೀವು ಫೀಡ್ ಮಾಡಿಸ್ಬೋದು. ಅಥವಾ 24 hours ನೀವು ಫ್ರೀಸರಲ್ಲಿ ಇಟ್ಟು ಕೂಡ ಫೀಡ್ ಮಾಡಿಸ್ಬೋದು ಪಾಪುಗೆ. ಸೊ ಆ ಥರ ಮಾಡೋದ್ರಿಂದ ಆದಷ್ಟು ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ನೀವು ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡಿಸೋದೇ ಅಲ್ಲ, ನೀವು ಎಕ್ಸ್ಪ್ರೆಸ್ ಮಾಡಿ ಕೂಡ ಅದು ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು. ಬಿಕಾಸ್ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು, ನ್ಯಾಚುರಲ್ ಆಗಿ ಯಾವ ಥರ ರೆಮಿಡೀಸ್ ನಾನು ಫಾಲೋ ಮಾಡಿದೆ ಮನೇಲಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ ಅಂತ ಅಂದರೆ, ಇದೊಂದು ಸ್ಮಾಲ್ ಟಿಪ್ ಅಷ್ಟೇ. ನಾನು ನ್ಯಾಚುರಲ್ ಆಗಿ ಫಾಲೋ ಮಾಡಿದಂಥ ಟಿಪ್ ಏನಪ್ಪ ಅಂತ ಅಂದರೆ, ಆಲ್ಮಂಡ್ಸ್ನ ನಾನು ನೈಟ್ ನೆನೆಸ್ಬಿಟ್ಟು ಒಂದು 7 to 8 ಆಲ್ಮಂಡ್ಸ್ನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಚಿಪ್ಪೆ ತೆಗೆದು ಅದನ್ನು ತಿಂತಾ ಇದ್ದೆ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುವಂಥ ಟಿಪ್ಸ್ ಇದು ಬಂದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಥವಾ ನಿಮ್ಗೇನಾದರೂ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೀಗೆ ನಾನು ಫ್ಯೂಚರಲ್ಲಿ ಇನ್ನು ಕೆಲವೊಂದು ಟಿಪ್ಸ್ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗೆ ನಿಮಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.